ರಾಜಕೀಯ ಸುದ್ದಿಗಳಿಗೆ ಬರೋದಾದ್ರೆ ಹೇಳಿ ಕೇಳಿ ಚುನಾವಣಾ ಜ್ವರ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಆದಂಥ ಘಟನಾವಳಿಗಳು ಗೊತ್ತಿದೆ. ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ಹೋಗಿ ಯಾರೂ ಕೂಡ ರಾಜಕಾರಣದಲ್ಲಿ ಮಿತ್ರರಲ್ಲ, ಪರ್ಮನೆಂಟ್ ಶತ್ರುಗಳು ಅಲ್ಲ ಅನ್ನೋದನ್ನು ತೋರಿಸ್ಕೊಟ್ರು. ಸುಮಲತಾ ಅವರನ್ನು ಹೋಗಿ ಭೇಟಿ ಮಾಡಿದ್ರು, ಬೆಂಬಲವನ್ನು ಕೇಳಿದ್ರು. ಜೊತೆಗೆ ಸುಮಲತಾ ಅವರ ಆಪ್ತರ ಜೊತೆಗೂ ಕೂಡ ಕುಮಾರಸ್ವಾಮಿ ಚರ್ಚೆ ಮಾಡಿದರು. ಸುಮಲತಾ ಆಪ್ತರಾಗಿರುವಂಥ ಸಚ್ಚಿದಾನಂದ, ನಾರಾಯಣಗೌಡ ಇವ್ರ ಜೊತೆಗೆ ನಾರಾಯಣಗೌಡರು ಇನ್ನೇನು ಪಕ್ಷ ಬಿಟ್ಟೇ ಹೋಗ್ಬಿಡ್ತಾರೆ ಅನ್ನುವಂಥ ಮಾತಿತ್ತು. ಅವ್ರನ್ನೂ ಕೂಡ ಭೇಟಿ ಮಾಡಿ ಅವ್ರನ್ನೂ ಕೂಡ ಮನವೊಲಿಸಿದರು. ಏಪ್ರಿಲ್ 3ನೇ ತಾರೀಕು ನಿರ್ಧಾರ ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಸುಮಲತಾ ಹೇಳಿದ್ದಾರೆ. ಸಂಸದೆ ಸುಮಲತಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ, ಅವರ ಬೆಂಬಲ ನಮಗಿದೆ ಅನ್ನುವಂಥ ವಿಶ್ವಾಸ ಕುಮಾರಸ್ವಾಮಿ ಅವರದ್ದು ನಾವು ನೋಡ್ತಾ ಇದ್ದೀವಿ. ನಿನ್ನೆ ಕುಮಾರಸ್ವಾಮಿ ಭೇಟಿ ಮಾಡಿದಂಥ ದೃಶ್ಯಾವಳಿಗಳು, ಜೊತೆಗೆ CS ಪುಟ್ಟರಾಜು, ಅಶ್ವಥ್ ನಾರಾಯಣ್, ಜಗ್ಗೇಶ್ ಅವರೆಲ್ಲರನ್ನೂ ಕೂಡಿಸ್ಕೊಂಡು ಚರ್ಚೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಸಚ್ಚಿದಾನಂದ ಜೊತೆ ಚರ್ಚೆ ಮಾಡಿದ್ದಾರೆ. ನಾರಾಯಣಗೌಡರ ಜೊತೆಗೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದು. ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ಅಭಿಷೇಕ್ ಅಂಬರೀಷ್ ಇದ್ದಾರೆ, ಜೊತೆಗೆ ಈ ಕಡೆಗೆ ಅಂಬರೀಷ್ ಅವರ ಅಣ್ಣನ ಮಗ ಕೂಡ ಇದ್ದಾರೆ. ಸೊ ಕೆಲವೇ ಜನರ ಸಮ್ಮುಖದಲ್ಲಿ ನಡೆದಂಥ ಚರ್ಚೆ ಇದು. ಅದಾದ ಮೇಲೆ ಕುಮಾರಸ್ವಾಮಿ ಸ್ನೇಹಿತರ ಜೊತೆಗೂ ಕೂಡ, ಅಂದರೆ ಯಾರ್ಯಾರವರ ಆತ್ಮೀಯರಿದಾರಲ್ಲ ಅವ್ರ ಜೊತೆಗೂ ಕೂಡ ಮಾತಾಡಿದ್ದಾರೆ. ಬರೀ ಹೊರಗಡೆ ಬಂದಾದ್ಮೇಲೆ ಕುಮಾರಸ್ವಾಮಿ ಏನು ಹೇಳಿದ್ರು, ಮಾತುಕತೆ ಯಾವ ರೀತಿ ಇತ್ತು, ಏನು ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ಹೇಳಿದ್ದೇನು ಬನ್ನಿ ನೋಡೋಣ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಮನೆಗೆ ಬಂದಿದ್ದೇನೆ. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅವ್ರಿಗೂ ಸಹ 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅವರ ಅಭಿಪ್ರಾಯಗಳನ್ನು ಪಡಿತಾ ಇದ್ದಾರೆ. ಪಡೆದ ನಂತರ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಮನೆಗೆ ಬಂದಿದ್ದೇನೆ. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅವ್ರಿಗೂ ಸಹ 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಇದು ಕುಮಾರಸ್ವಾಮಿ ಅವರ ಮಾತು. ನಾನು ನೇರವಾಗಿ ಬಂದು ನಾನು ಅವರ ಬೆಂಬಲ ಕೇಳಿದ್ದೀನಿ, ಅವರು ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ಜೊತೆಗೆ ಏನಂದರೆ 3ನೇ ತಾರೀಕು ಅವರ ನಿರ್ಧಾರವನ್ನು ಪ್ರಕಟಿಸ್ತಾರೆ, ಅವರ ಜೊತೆಗೆ ಅಂದರೆ ಅವರ ಬೆಂಬಲಿಗರ ಜೊತೆಗೆ ಅವ್ರು ಮಾತಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಇದೆಲ್ಲದರ ಜೊತೆಗೆ ಯಾವ್ಯಾವ ರೀತಿ ಏನೇನು ಡೆವಲಪ್ಮೆಂಟ್ಗಳಾಗ್ತಿದೆ ನಾವು ನೋಡ್ತಾ ಇದ್ದೀವಿ. ಈ ಭೇಟಿಯ ಬಗ್ಗೆ ಸುಮಲತಾ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳಕ್ಕಾಗೋದಿಲ್ಲ ಅನ್ನೋಂಥ ಮಾತನ್ನ ನಾನು ಮುಕ್ತವಾಗಿ ಹೇಳಿದ್ದೀನಿ ಅವ್ರಿಗೆ. ಖಂಡಿತ ಅದನ್ನ ನಾನು ಅರ್ಥ ಮಾಡ್ಕೋತೀನಿ. ನೀವು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ನಾನು 3ನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ. ಏಪ್ರಿಲ್ 3ನೇ ತಾರೀಕು ನನ್ನ ಜೊತೆಯಲ್ಲಿ ದರ್ಶನ್ ಇರ್ತಾರೆ. ನಾನು ಇದನ್ನ ಒಂದು ರಾಜಕೀಯವಾದ ಸಭೆ ಅಂತ ನಾನು ಹೇಳಲ್ಲ. ನನ್ನ ನಿರ್ಧಾರ ಏನಿದೆ, ನನ್ನ ಬದ್ಧತೆ ಏನಿದೆ, ನನ್ನ ಬೆಂಬಲಿಗರು, ನನ್ನ ಹಿತೈಷಿರು, ಅಂಬರೀಷ್ ಅವರ ಅಭಿಮಾನಿಗಳು, ಮಂಡ್ಯ ಜಿಲ್ಲೆಯ ಜನತೆ. 3ನೇ ತಾರೀಕು ಸುಮಲತಾ ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಅವ್ರ ಜೊತೆಗೆ ಅವರ ಆತ್ಮೀಯರಿರ್ತಾರೆ, ಜೊತೆಗೆ ದರ್ಶನ್ ಕೂಡ ಅವರ ಜೊತೆಗೆ ಇರ್ತಾರೆ. ಸೊ ಇಲ್ಲಿ ತನಕ ನಡೆದಿರುವಂಥ ಘಟನಾವಳಿಗಳು. ಇನ್ನು ಇದೆಲ್ಲ ಆದಮೇಲೆ ಕುಮಾರಸ್ವಾಮಿ ಹೇಳಿದಂಥ ಮಾತಿದೆಯಲ್ಲ, ಅದು ಕಾಂಗ್ರೆಸ್ ನಾಯಕರ ಮನಸ್ಸಿಗೆ ಚುಚ್ಚಿದೆ. ಕುಮಾರಸ್ವಾಮಿ ಹೇಳಿದ್ದೇನು, ಯಾರೂ ಕೂಡ ನಮಗೆ ಶತ್ರುಗಳಲ್ಲ ಅನ್ನುವಂಥ ಮಾತು. ಹಾಗಾದ್ರೆ ನಾವ್ಯಾರು ಅನ್ನುವಂಥ ಪ್ರಶ್ನೆನ DK ಶಿವಕುಮಾರ್ ಹಾಕಿದ್ರು. ನಾವೇನು ನಿಮಗೆ ವಿಷ ಹಾಕಿದ್ವಾ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವು ನಮ್ಮ ಬಹಳ ಆತ್ಮೀಯರು ಅನ್ನೋದ್ರ ಮುಖಾಂತರ ಅವರಿಗೆ ಬೇರೆ ರೀತಿಯಲ್ಲಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಅವರು ಬಂದು ನನ್ನ ಜೊತೆ ಮಾತಾಡಿದರೆ ನಿಮಗೆ ಯಾಕೆ ಹೊಟ್ಟೆ ಉರಿಯುತ್ತೆ ಅನ್ನುವಂಥ ಪ್ರಶ್ನೆನ ಸುಮಲತಾ ಅವರು ಹಾಕಿದ್ದಾರೆ. ಬನ್ನಿ 3 ಜನ ನಾಯಕರು ಏನೇನು ಮಾತಾಡಿದ್ದಾರೆ ತೋರಿಸ್ತೀವಿ ಬನ್ನಿ. ನನಗೇನು ಅವರೇನು ಶಾಶ್ವತ ಶತ್ರುನ, ರಾಜಕಾರಣದಲ್ಲಿ ಕೆಲವು ಅಭಿಪ್ರಾಯಗಳಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ರಾಜಕೀಯದಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದಾಗ ಇವತ್ತು ಸಹಜ, ಅದು ಭಿನ್ನಾಭಿಪ್ರಾಯಗಳಿಂದ ನಾವು ಬೇರೆ ಬೇರೆ ಇರ್ತೀವಿ. ಆದರೆ ಯಾರೂ ಶಾಶ್ವತವಾದ ಶತ್ರುಗಳಿಲ್ಲ. ನಾನು ಯಾವ ವಿಷಯ ಹಾಕ್ಬಿಟ್ಟಿದ್ದೆ, ನಾನು ಯಾವ ಬೆನ್ನು ಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನಾ? ಅವರು ಪಾಪ ವೈರಿ ಅಲ್ಲ, ನಾನು ಬಹಳ ದೊಡ್ಡ ಮಟ್ಟದ ಹಿತೈಷಿಗಳು. DK ಸುರೇಶ್ ಅವರು, DK ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು. ಹಾಗಾದ್ರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೆ ಏನ್ ಮಾಡಿದೆ? ನಾವೇನಾದ್ರೂ ತಪ್ಪು ಮಾಡಿದ್ವಾ? ನಾವೇನಾದ್ರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ DK ಶಿವಕುಮಾರ್ ಅವ್ರಿಗೂ? ನಾವೇನಾದ್ರೂ ವಿಷ ಹಾಕಿದ್ವಾ? ಇಲ್ಲ ತಾನೆ.
ಇದು ಸಂಗತಿ. ನಾಯಕರು ಏನೇನು ಮಾತಾಡಿದ್ರು ಅದರೆಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಅಂದರೆ ನಾವೇನು ಮಾಡಿದ್ವಿ, ಎಲ್ಲೋ ಒಂದು ಕಡೆ ಅಮೃತ ಕೊಟ್ಟವರಿಗೆ ವಿಷ ಹಾಕಿಬಿಟ್ರು ಅನ್ನುವಂಥ ಮಾತು, ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂಥ ಮಾತು, ಜೊತೆಗೆ ಅದಕ್ಕೆ ಕುಮಾರಸ್ವಾಮಿ ಹೇಳಿದಂಥ ಮಾತು, ಅವರು ನಮಗೆ ಬಹಳ ಆತ್ಮೀಯರು ಅನ್ನೋ ಧಾಟಿನಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ಜೊತೆಗೆ ಸುಮಲತಾ ಅವರು ಕೇಳಿರುವಂಥ ಒಂದು ಪ್ರಶ್ನೆ, ಅದು ಸೂಕ್ತವಾಗಿರುವಂಥ ಪ್ರಶ್ನೆನೇ, ನಾವೇನು ಮಾಡಿದ್ವಿ ಸ್ವಾಮಿ, ಅಂಬರೀಷನ್ ಮಾಡಿದ್ರು, ಅಂಬರೀಷ್ ಅವ್ರನ್ನ ಯಾಕೆ ನೀವು ಮೂಲೆಗುಂಪು ಮಾಡಿದ್ರಿ, ಅವ್ರು ಯಾಕೆ ನೀವು ಮೋಸ ಮಾಡಿದ್ರಿ ಅನ್ನುವಂಥ ಪ್ರಶ್ನೆನೂ ಕೂಡ ಸುಮಲತಾ ಅವರು ಕೇಳಿದ್ದಾರೆ. ಬನ್ನಿ, ಇವೆಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಸುನಿಲ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗಮನಿಸಬೇಕಾದಂಥ ಸಂಗತಿ, ನಾವು ನಿನ್ನೆ ಕೂಡ ಮಾತಾಡ್ತಾ ಇದ್ವಿ ಇದೇ ಸಂದರ್ಭದಲ್ಲಿ, ಏನು ಅಂದರೆ ಯಾರು ಕೂಡ ಪರ್ಮನೆಂಟ್ ಮಿತ್ರರಲ್ಲ, ಶತ್ರುಗಳಲ್ಲ, ಅದು ಮತ್ತೊಮ್ಮೆ ಸಾಬೀತಾಗಿರುವಂಥ ಸಂಗತಿ. ಯಾಕಂದರೆ ಹಿಂದೆ ಶರಂಪರ ಜಗಳ ಆಡಿದಂಥ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಕೈ ಹಿಡಿದು ನಾವು ಒಟ್ಟೊಟ್ಟಿಗೆ ಹೋಗ್ತೀವಿ ಅಂತ ಶಕ್ತಿ ಪ್ರದರ್ಶನ ಮಾಡಿದ್ದನ್ನು ಕೂಡ ನೋಡಿದ್ವಿ. ಈಗ ಅವರು ಬದಲಾದಂಥ ಸನ್ನಿವೇಶದಲ್ಲಿ ಒಬ್ಬರಿಗೊಬ್ಬರು ಬೈಕತ್ತಿರೋದನ್ನು ಕೂಡ ನಾವು ನೋಡಿದ್ದೀವಿ. ಜೊತೆಗೆ ನಿನ್ನೆ ಸುಮಲತಾ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ನಾನು ಬೆಂಬಲ ಕೋರಿದೆ ಅಂತ ಹೇಳ್ತಿರುವಂಥ ಕುಮಾರಸ್ವಾಮಿ ಅವರ ಮಾತನ್ನು ಕೂಡ ನಾವು ಕೇಳಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿ ಹೇಳುತ್ತೆ, ಈ ರಾಜಕೀಯ ಜಟಾಪಟಿಗಳ ನಡುವೆ ಸುಮಲತಾ ಅವರ ನಿರ್ಧಾರ ಏನಾಗಬಹುದು 3ನೇ ತಾರೀಕು ಅನ್ನುವಂಥದ್ದು. ನಾಳೆ ಬಿಟ್ಟು ನಾಡಿದ್ದು ಅವರು ತಮ್ಮ ನಿರ್ಧಾರವನ್ನು ತಿಳಿಸಬೇಕು. ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುನೀಲ್? ಖಂಡಿತ ರಂಗನಾಥ್, ಯಾಕೆಂದ್ರೆ ನೀವು ಆಗಲೇ ಹೇಳ್ದಂಗೆ ಪರ್ಮನೆಂಟ್ ಶತ್ರುಗಳು ಯಾರು ರಾಜಕೀಯದಲ್ಲಿಲ್ಲ ಅನ್ನೋ ಹಾಗೆ ಏನು ಕದನ ವಿರಾಮವನ್ನು ಅಂತಿಮವಾಗಿ ಈಗಾಗಲೇ ಸುಮಲತಾ ಅವರ ಮನೆಗೆ ಭೇಟಿ ನೀಡುವ ಮೂಲಕ ಕುಮಾರಸ್ವಾಮಿ ಅವರು ಕದನ ವಿರಾಮನ ಕೂಡ ಮಾಡಿರುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಸುಮಲತಾ ಅವರು ಮಂಡ್ಯದಲ್ಲಿ ಏನು ಸ್ಪರ್ಧೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಿದ್ದಾವೆಲ್ಲಕ್ಕೂ ಕೂಡ ಇನ್ನೂ ಕೂಡ ಒಂದು ರೀತಿಯಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಸುಮಲತಾ ಅವರು ನಿನ್ನೆ ಕುಮಾರಸ್ವಾಮಿ ಅವರ ಭೇಟಿ ವೇಳೆ ಹೇಳಿಕೆ ಕೊಟ್ಟಿರುವಂತೆ. ಯಾಕೆಂದ್ರೆ ನಾವು ಒಂದ್ ಕಡೆ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಹೇಳ್ತಾನೆ, ನಾನು ನನ್ನ ನಿರ್ಧಾರವನ್ನ 3ನೇ ತಾರೀಕು ಅಂದ್ರೆ ನಾಡಿದ್ದು ತಿಳಿಸ್ತೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾರೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ, ಎನ್ಡಿಎ ಅಭ್ಯರ್ಥಿನ ಗೆಲ್ಲಿಸೋ ವಿಚಾರವಾಗಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಈಗ ನೀವು ಒಂದು ಬೇರೆ ರೀತಿಯಾದ ಹೆಜ್ಜೆಗಳನ್ನ ಸ್ಟೆಪ್ ಅನ್ನು ತೆಗೆದುಕೊಂಡ್ರೆ ಅದು ಕಾಂಗ್ರೆಸ್ಗೆ ಲಾಭವಾಗದಿದ್ರೆ ಬೇರೆ ಬೇರೆ ರೀತಿಯಾದ ಒಂದು ಪರಿಣಾಮಗಳು ಕೂಡ ಆಗುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾರೆ. ಸುಮಲತಾ ಅವರು ಕೂಡ ಅವರ ಎಲ್ಲಾ ಮಾತಿಗೂ ಕೂಡ ಒಂದು ಒಪ್ಪಿಗೆಯನ್ನು ಸೂಚಿಸ್ತಾ ಕೂಡ ಏನು ನಾನು ಎನ್ಡಿಎ ಅಭ್ಯರ್ಥಿಯಕ್ಕಿಂತ ಹೆಚ್ಚಾಗಿ ನಾವು ಮೋದಿ ಅವರ ಕೈಯನ್ನು ಬಲಪಡಿಸಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಪರೋಕ್ಷವಾಗಿ ಹೇಳುವ ಮೂಲಕ ನಾನು ನಿಮ್ಮ ಜೊತೆ ಇರ್ತೀನಿ, ಮತ್ತೆ ನಾನು 3ನೇ ತಾರೀಕು ನಿರ್ಧಾರ ಮಾಡುವ ನಿರ್ಧಾರ ಎಂದೆ ಅದು ಜೆಡಿಎಸ್ ಅಭ್ಯರ್ಥಿ ಅಂದ್ರೆ ಎನ್ಡಿಎ ಅಭ್ಯರ್ಥಿನ ಗೆಲುವಿನ ಪರವಾಗಿರುತ್ತೆ ಅನ್ನೋ ಒಂದು ಪರೋಕ್ಷವಾಗಿ ಸುಳಿವನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಇನ್ನೂ ಕೂಡ ನಿನ್ನೆ ಭೇಟಿ ಏನಾಯ್ತು, ಭೇಟಿಯ ನಂತರದಲ್ಲಿ ಸಂಪೂರ್ಣವಾಗಿ ಅವರ ಒಂದು ಫಲಪ್ರದವಾಗಿಲ್ಲ ಒಂದು ಭೇಟಿಯ ಒಂದು ಮಾತುಕತೆ ಆಗ್ಬೋದು. ಕುಮಾರಸ್ವಾಮಿ ಅವರು ಕೂಡ ಆ ಲೆಕ್ಕದಲ್ಲಿ ಆ ಒಂದು ಲೆಕ್ಕಾಚಾರದಲ್ಲಿ ಕೂಡ ಸಾಕಷ್ಟು ಮನವಿಯನ್ನು ಕೂಡ ಮಾಡಿದರೆ, ನೀವು ನಮ್ಮ ಜೊತೆ ಒಗ್ಗಟ್ಟಾಗಿ ಬರಬೇಕು ಅನ್ನೋ ಒಂದು ಮಾತುಗಳು ಕೂಡ ಹೇಳಿದರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮತ್ತು ಅಂಬರೀಷ್ ಅವರ ಕುಟುಂಬಕ್ಕೆ ಒಂದು ರೀತಿಯಾಗಿ ಬೇರೆ ಅವಿನಾಭಾವ ಸಂಬಂಧ ಕೂಡ ಇದೆ. ಆದರೆ ಕಳೆದ 5 ವರ್ಷಗಳಿಂದ ರಾಜಕೀಯ ಒಂದು ಬದಲಾದ ಸನ್ನಿವೇಶಗಳಲ್ಲಿ ರಾಜಕೀಯವಾಗಿ ವೈರತ್ವವಿತ್ತು ಹೊರತಾಗಿ ಬೇರೆ ಯಾವುದಾಗ್ಲಿ ವೈಯಕ್ತಿಕವಾಗಿ ಅವರ ನಡುವೆ ಸಂಘರ್ಷವಿರಲಿಲ್ಲ. ಕುಮಾರಸ್ವಾಮಿ ಅವರು ಖುದ್ದು ಅವರ ಮನೆಗೆ ಭೇಟಿ ಮಾಡುವ ಮೂಲಕ ಎಲ್ಲಾ ರಾಜಕೀಯ ವೈರತ್ವ ಆಗೋದು ಎಲ್ಲಕ್ಕೂ ಕೂಡ ಒಂದು ಇತಿಶ್ರೀಯನ್ನು ಕೂಡ ಹಾಡಿರುವಂತು. ಅದರಲ್ಲಿ ಪ್ರಮುಖವಾಗಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ, ನಿನ್ನೆ ಸುಮಲತಾರ ಭೇಟಿಯ ಬೆನ್ನಲ್ಲೇ ಸುಮಲತಾ ಆಪ್ತರಾಗಿದ್ದಂತ ಮಂಡ್ಯ ಭಾಗದಲ್ಲಿ ನಾರಾಯಣಗೌಡರು ಆಗ್ಬೋದು ಮತ್ತೆ ಸಚ್ಚಿದಾನಂದ ಅವರ ಜೊತೆ ತಡರಾತ್ರಿವರೆಗೂ ಕುಮಾರಸ್ವಾಮಿ ಅವರು ರಾತ್ರಿ 10:30-11 ಗಂಟೆವರೆಗೂ ಕೂಡ ಸಭೆಯನ್ನು ಕೂಡ ಮಾಡಿದರೆ. ಸಭೆಯಲ್ಲಿ ಒಂದಷ್ಟು ಪ್ರಮುಖವಾದ ಅಂಶಗಳು ಕೂಡ ಚರ್ಚೆ ಆಗಿರುವಂತದ್ದು. ಸುಮಲತಾ ಅವರು ಯಾವುದೇ ರೀತಿಯಾಗಿ 3ನೇ ತಾರೀಕು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂದ್ರೆ ಅವರು ಬೇಕಾದ್ರೆ ತಟಸ್ಥವಾಗಿರ್ಬೋದು, ಬೇರೆ ಎನ್ಡಿಎ ಅಭ್ಯರ್ಥಿಗೆ ಬೆಂಬಲವನ್ನು ಕೂಡ ಕೊಡಬಹುದು, ಆದ್ರೆ ನಾವು ಯಾವುದೇ ರೀತಿಯಾಗಿ ಮೈಮರೆಯೂ ಆಗಿಲ್ಲ. ಯಾಕೆಂದ್ರೆ ಇಲ್ಲಿನ ಬೇರೆ ಬೇರೆ ರೀತಿಯಾದ ಒಂದಷ್ಟು ರಾಜಕೀಯ ಲಾಭಗಳನ್ನ ಕಾಂಗ್ರೆಸ್ ಪಡೀಲಿಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಮಂಡ್ಯ ಭಾಗದ ಬಿಜೆಪಿ ಪ್ರಮುಖರ ಜೊತೆ ಸಭೆ ಕೂಡ ಮಾಡಿರುವಂತದ್ದು. ಒಂದು ಕಡೆ ಸುಮಲತಾ ಅವರ ನಡೆ ಏನಾಗುತ್ತೆ ಅನ್ನೋ ಒಂದು ಕಡೆ ಕುತೂಹಲವಾದ್ರೆ, ಸುಮಲತಾ ಅವರ ಕುಮಾರಸ್ವಾಮಿ ಅವರ ಮಾತಿಗೆ ಸುಮಲತಾ ಅವರು ಎಷ್ಟರ ಮಟ್ಟಿಗೆ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಿ 3ನೇ ತಾರೀಕು ಗೊತ್ತಾಗುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.